ನಾನು ಎಲ್ಲಿ ತೋರಿಸ್ಕೊಂಡ್ಲಿಲ್ಲ ಸರ್. ಒಂದ್ಸರಿ ದಾವಣಗೆರೆಯಲ್ಲಿ ತೋರಿಸ್ಕೊಂಡ್ವಿ. ನಂದು ಗರ್ಭಕೋಶ ಆಪರೇಷನ್, ಅಪಾಂಡಿಕ್ಸು, ಮಕ್ಕಳದು, ತಲೆದು ಎಲ್ಲ ಆಗ್ಬಿಟ್ಟತಿ. ಊಟ ಅವತ್ತು ಹೆಂಗೆ ಮಾಡ್ತೀನೋ ಇವತ್ತು ಹಂಗೆ ಮಾಡ್ತೀನಿ. ಓಡಾಡ್ತೀನಿ ಸರ್. ಒಂದು ಸ್ವಲ್ಪ ಕಾಲು ನೋವು ಬಂದರೆ ಯಾವಾಗಾದ್ರೂ ಒಂದು ಮಾತ್ರೆ ತಗೊಂತೀನಿ. ನೀಲಮ್ಮ, ಚಿತ್ರದುರ್ಗದಿಂದ. ನನಗಾಲೆ ಈಗ 73 ಐತೆ ಸರ್. ಫಸ್ಟಿಗೆ ಬ್ಲೀಡಿಂಗು ಸ್ವಲ್ಪ ಹೋಗ್ತಿತ್ತು ಸರ್. ಇದೇನೋ ಮೂಲವೇದಿ ಅದು ಅಂತೇಳಿ ಮನೇಲಿ ನಮ್ಮ ಮನೆಯವ್ರಿಗೆ ಅವ್ರಿಗೆ ಆಗದ ಬಿಡು ಅಂತ ತಿಳ್ಕೊಂಡೆ. ಹುಡುಗರಿಗೆ ಹೇಳಲಾರ್ದ ನಾನು ಸುಮ್ಮನೆ ಇದ್ದೆ. ಆಮೇಲೆ ಹುಡುಗರಿಗೆ ಹೇಳಿದ್ನ, ಹುಡುಗರು ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದೆ ಸರ್. ಈಗ ವರ್ಷ ಆಯ್ತು ಸರ್. ನಾನು ಎಲ್ಲಿ ತೋರಿಸ್ಕೊಂಡ್ಲಿಲ್ಲ ಸರ್. ಒಂದ್ಸರಿ ದಾವಣಗೆರೆಯಲ್ಲಿ ತೋರಿಸ್ಕೊಂಡ್ವಿ. ಅವರು ಎಲ್ಲ ಸ್ಕ್ಯಾನಿಂಗು, MRIs ಎಲ್ಲ ಮಾಡಿದ್ರ. ಆವಾಗ ಹಿಂಗೆ ಅಂತ ಹೇಳಿದರು, ಆಪ್ರೇಷನ್ ಆಗಬೇಕು ಅಂದರು. ಕರೆಂಟ್ ಕೊಡಿಸ್ಕ ಅಂದರು. ಬೇಡ ಅಂತೇಳಿ ಇದು ಮಾಡಿದ್ವಿ. ಯಾರೋ ನಮ್ಮ ಮಕ್ಕಳಿಗೆ ಇವರಿಬ್ಬರು ಗಂಡು ಮಕ್ಕಳಿಗೆ ಹೇಳಿದರು, ಕರ್ಕೊಂಡು ಬಂದರು. ಎಂದೂ ತಗೊಂಡಿಲ್ಲ. ನಂದು ಗರ್ಭಕೋಶ ಆಪ್ರೇಷನ್ನು, ಅಪಾಂಡಿಕ್ಸು, ಮಕ್ಕಳದು, ತಲೆದು ಎಲ್ಲ ಆಗ್ಬಿಟ್ಟತಿ. ಯಾವ ಆಪ್ರೇಷನ್ನು ಬೇಡ ಸರ್. ನಾನು ಸುಖವಾಗಿ ಹೋಗ್ಬೇಕು ನೋಡ್ರಿ ಅಷ್ಟೇ. ಏನಿಲ್ಲ ಸರ್. ಅದೇ ಒಂದು ಸ್ವಲ್ಪ ನೋವು ಬರೋದು, ಬ್ಲೀಡಿಂಗ್ ಹೋಗೋದು ಅಷ್ಟೇ. ಇನ್ನೇನು ಸಮಸ್ಯೆ ಇಲ್ಲ ಸರ್. ಊಟ ಅವತ್ತು ಹೆಂಗೆ ಮಾಡ್ತೀನೋ ಇವತ್ತು ಹಂಗೆ ಮಾಡ್ತೀನಿ. ಓಡಾಡ್ತೀನಿ ಸರ್. ಒಂದು ಸ್ವಲ್ಪ ಕಾಲು ನೋವು ಬಂದರೆ ಯಾವಾಗಾದ್ರೂ ಒಂದು ಮಾತ್ರೆ ತಗೊಂತೀನಿ. ಗುಟ್ಗ ಏನಿಲ್ಲ ಸರ್. ಯಾವಾಗಾದ್ರೂ ಊಟ ಮಾಡಿದಾಗ ಒಂದು ಸ್ವಲ್ಪ ಎಲೆಡಿಕೆ ಹಾಕಂತೀನಿ. ನಮ್ಮ ಫ್ಯಾಮಿಲಿಗೆ ಯಾರಿಗೂ ಇಲ್ಲ ಸರ್. ಮೂಲವೇದಿ ಅಂತ ಇತ್ತು. ಎಲ್ಲ ಚೆನ್ನಾಗೇ ಇದ್ದೀನಿ ಸರ್. ಅದೊಂದು ಸ್ವಲ್ಪ ಬ್ಲೀಡಿಂಗ್ ಹೋಗೋದು ನಿಲ್ಬೇಕು ನೋಡ್ರಿ ಸರ್. ನನಗಷ್ಟೇ ಒಂದು ಸ್ವಲ್ಪ ನೋವು ಬರೋದು, ಬ್ಲೀಡಿಂಗ್ ಹೋಗೋದು ನಿಲ್ಬೇಕಷ್ಟೆ. ಬಾತ್ರೂಮ್ಗೆ ಹೋದೆ ಅಂದರೆ ಫಸ್ಟ್ ಅದೇ ಹೋಗ್ಬಿಡುತ್ತೆ, ಆಮೇಲೆ ಇದಾಗುತ್ತೆ. ಅದಕ್ಕೆ ಚೆನ್ನಾಗಿ ನೋಡ್ತಾರೆ, ಹೋಗ್ರಿ ಅಂತ ಹೇಳ್ತೀವಿ ಸರ್. ನಮಗೇನೋ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿದ್ದೀನಿ.